ಎಲ್ಲರಿಗೂ ನಮಸ್ಕಾರ. ನಾನು ದರ್ಶನ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ. ಇವತ್ತು 4th ಸೆಮ್ BComನ ಕಿವಿಡರು ಎಂಬ ಚಾಪ್ಟರನ್ನು ನೋಡೋಣ. ಕಿವಿಡರು ಎಂಬ ಚಾಪ್ಟರ್ ಇದೊಂದು ಜನಪದ ಸಾಮಾಜಿಕ ಕಥನ ಗೀತೆಗಳಲ್ಲಿ ಒಂದಾಗಿದೆ. ಇಲ್ಲಿ ಟಾಪಿಕ್ ನಮಗೆ ಹೇಳ್ತಾ ಇರುವ ಹಾಗೆ ಕಿವಿಡರು ಎಂದರೆ ಅಂದರೆ ಕಿವಿಡ ಅಂತಂದರೆ ಒಬ್ಬ, ಕಿವಿಡರು ಅಂತಂದರೆ ಹಲವಾರು ಜನ ಅಲ್ವಾ. ಈ ಕಥೆಯಲ್ಲಿ ಊರಿನವರೆಲ್ಲರೂ ಸಹ ಕಿವಿಡರಾದರೆ ಎಂತೆಂತಹ ಪರಿಸ್ಥಿತಿಗಳು ಬರ್ತವೆ ಮತ್ತು ಅದು ಹೆಂಗೆ ಹಾಸ್ಯವಾಗಿ ಮತ್ತು ವ್ಯಂಗ್ಯವಾಗಿ ಕಾಣುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಮೂಡಲಸೀಮೆ ಅಂತ ಒಂದು ಊರಿನಲ್ಲಿ ಹೊನ್ನಲಪ್ಪ ಎಂಬ ಗೌಡ ಊರ್ ಸೈಡು ಅಂತಂದರೆ ರೋಡ್ ಸೈಡಲ್ಲಿ ಒಂದು ಹೊಲವನ್ನು ಮಾಡಿರ್ತಾನೆ. ಆ ಹೊಲದಲ್ಲಿ ತುಂಬ ಚೆನ್ನಾಗಿರುವಂತಹ ಜೋಳದ ಬೆಳೆಯನ್ನು ಬೆಳೆದಿರ್ತಾನೆ. ಈ ಜೋಳದ ಬೆಳೆಯನ್ನು ಕಾಯೋದಕ್ಕೆ ಅವನು ಪ್ರತಿದಿನ ಆ ಪೂರ್ತಿ ಹೊಲವೆಲ್ಲ ಕಾಣುವ ಹಾಗೆ ಅಟ್ಟದ ಮೇಲೆ ನಿಂತು, ಅಂದರೆ ಪೂರ್ತಿ ಮರದ ಮೇಲ್ಛಾವಣಿಯಲ್ಲಿ ನಿಂತು ಹೊಲವನ್ನು ರಕ್ಷಿಸ್ತಾ ಇರ್ತಾನೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ, ಹೀಗೆ ಒಂದು ದಿನ ಹೊಲವನ್ನು ಕಾಯ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆ ಪಕ್ಕದೂರಿಗೆ ದನವನ್ನು ಮಾರೋದಕ್ಕೆ ಬಂದಂತಹ ಕೊಂಗರರು ಅವರೇನು ಮಾಡ್ತಾರೆ ಅಂತಂದರೆ ದಾರಿಯನ್ನು ಮರೆತುಕೊಂಡು, ಈ ದಾರಿ ಎಲ್ಲೋಗುತ್ತೆ ಗೌಡ ಅಂತ ಕೇಳಿ ಗೌಡನನ್ನು ಕೇಳ್ತಾರೆ. ಗೌಡ ಕಿವುಡ ಆಗಿರೋದ್ರಿಂದ ಅವನಿಗೇನು ಕೇಳುತ್ತೆ ಅಂತಂದರೆ, ನಿನ್ನ ಹೊಲದಲ್ಲಿ ತುಂಬ ಚೆನ್ನಾಗಿರುವಂತಹ ಬೆಳೆಯನ್ನು ಬೆಳೆದಿದೆಯಲ್ಲಪ್ಪ, ಇಷ್ಟೊಂದು ಚೆನ್ನಾಗಿರೋ ಬೆಳೆ ಬೆಳೆದಿದೆಯಲ್ಲ ಅಂತ ಹೇಳಿ ಅವನಿಗೆ ಕೇಳಿಸುತ್ತೆ. ಅವನಿಗೆ ಕೋಪ ಬರುತ್ತೆ. ಏನಪ್ಪ, ನನ್ನ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳೆದಿದೆಯಾ, ಒಳ್ಳೆ ಜೋಳ ಬೆಳೆದಿದೆಯಾ ಅಂತ ಕೇಳ್ತಿದ್ದಾನಲ್ಲ ಅಲ್ವಾ, ಇದರ ಬೆಳೆಯೋದಕ್ಕೆ ನಾನು ಎಷ್ಟು ಶ್ರಮಪಟ್ಟಿದ್ದೀನಿ ನನಗೆ ಗೊತ್ತು ಅಂತ ಹೇಳಿ ಅವನನ್ನು ಬೈದ್ಬಿಟ್ಟು ಕಳಿಸ್ತಾನೆ. ಕೊಂಗರು ಏನು ಮಾಡ್ತಾರೆ ಅಂತಂದರೆ, ನಾನು ಹೋಗಿ ಕಿವಿಡನ ಹತ್ರ ಕೇಳ್ಬಿಟ್ನಲ್ಲ ಅಂತ ಹೇಳಿ ಹಾಗೆ ಮುಂದೆ ಹೋಗ್ತಾರೆ. ಕಿವಿಡ ನಂತರ ಏನು ಮಾಡ್ತಾನೆ ಅಂತಂದರೆ ಅಟ್ಟದಿಂದ ಇಳಿದು ಕೆಳಗಡೆ ಬಂದು ಈ ವಿಷಯವನ್ನು ನಾನು ತನ್ನ ಹೆಂಡತಿಗೆ ವಿಚಾರವನ್ನು ಹೇಳಬೇಕು ಅಂತ ಮನೆ ಹತ್ರ ಬರ್ತಾನೆ. ಇಲ್ಲಿ ಗೌಡನ ಹೆಂಡತಿ ಹೆಸರು ನಂಜಿ ಅಂತ. ಇವನು ಉದ್ದಕ್ಕೂ ನಂಜಿ 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 ಅಂತ ಹೇಳಿ ಮನೆ ಹತ್ರ ಬರ್ತಾನೆ. ಮತ್ತು ಜೋರಾಗಿ ಕರೆದು ಅವಳನ್ನು ಕರೆದು, ನೋಡಮ್ಮ, ನಾವು ರಸ್ತೆಯ ಬದಿಯಲ್ಲಿ ಹೊಲವನ್ನು ಮಾಡ್ಕೊಂಡಿದ್ದೀವಲ್ವಾ, ಅದರಲ್ಲಿ ಬೆಳೆದಂತಹ ಜೋಳವನ್ನು ನೋಡಿ, ಬೆಳೆಯನ್ನು ನೋಡಿ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಬೆಳೆಗೆ ಕಣ್ಣನ್ನು ಹಾಕ್ತಾಯಿದ್ದಾರೆ. ನಿಮ್ಮ ಹೊಲದಲ್ಲಿ ತುಂಬ ದೊಡ್ಡಾದ ಸುಂದರವಾದ ಜೋಳವನ್ನು ಬೆಳೆದಿದ್ದೀರಾ ಅಂತ ಹೇಳಿ ಕಣ್ಣನ್ನು ಹಾಕ್ತಿದ್ದಾರೆ. ಅದಕ್ಕೆ ಕಣ್ಣು ಹಾಕ್ತಾ ಇದೆ. ಅದರಿಂದ ಏನು ಮಾಡೋಣ ಅಂತಂದರೆ ಒಂದು ಜೋಳವನ್ನು ಮಾರೋಣ, ಇಲ್ಲ ಅಂತಂದರೆ ಆ ಜಮೀನನ್ನೇ ಮಾರೋಣ ಅಂತ ಹೇಳ್ತಾನೆ. ಅವ್ರ ಹೆಂಡ್ತಿನೂ ಇದರಲ್ಲಿ ಕಿವಿಡಿ ಆಗಿರೋದ್ರಿಂದ ಆಕೆಗೆ ಸಣ್ಣ ದಪ್ಪ ಅನ್ನೋದು ಬಿಟ್ಟು ಮತ್ತೇನೂ ಗೊತ್ತಾಗೋದಿಲ್ಲ. ಅವಳಿಗೆ ಏನು ಅನಿಸುತ್ತೆ ಅಂತಂದರೆ, ನನ್ನ ಗಂಡ 1,000 ಪಲ್ಲ ಜೋಳ ಆಯಿತು, ಅದರಲ್ಲಿ 100 ಪಲ್ಲ ಸಂಸಾರಕ್ಕೆ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಮಾರಿ ನಿನಗೆ ದಪ್ಪ ಗುಂಡು ಸಣ್ಣ ಗುಂಡು ಒಡವೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅನ್ನೋದು ಆಕೆ ಅರ್ಥ ಮಾಡ್ಕೋತಾಳೆ. ನಂತರ ಏನಂತಾಳೆ ಅಂತಂದರೆ, ಇವಾಗ ನನಗೆ ಆಲ್ರೆಡಿ ಪ್ರಾಯದ ವಯಸ್ಸಲ್ಲ, ವಯಸ್ಸಾಗ್ತಾ ಇದೆ, ವಯಸ್ಸಿಗೆ ಬಂದ ಮಗಳು ಬಂದಿದ್ದಾಳೆ, ನನಗೆ ಈಗ ಆಲ್ರೆಡಿ ಏಜ್ ಆಗಿದೆ, ಇಂತಹ ಏಜಲ್ಲಿ ನನಗೆ ಯಾಕಪ್ಪ ಒಡವೆ ಅಲ್ವಾ, ಕಾಡು ಬಾ ಅನ್ನುತ್ತೆ, ಊರು ಹೋಗು ಅನ್ನುತ್ತೆ ಅಂತ ಹೇಳ್ತಾಳೆ. ಮತ್ತೆ ಏನು ಹೇಳ್ತಾಳೆ ಅಂತಂದರೆ, ದಪ್ಪ ಗುಂಡಾದ್ರೇನು ಚಿಕ್ಕ ಗುಂಡಾದ್ರೇನು ಅಲ್ವಾ, ಒಟ್ಟಿನಲ್ಲಿ ಆಭರಣ ಸಿಕ್ಕಿದ್ರೆ ಸಾಕು ಅಂತ, ಸಣ್ಣ ಗುಂಡಾದ್ರೇನು ದೊಡ್ಡ ಗುಂಡಾದರೂ ಮಾಡಿಸು, ಒಟ್ಟಿನಲ್ಲಿ ನೀನು ಯಾವುದನ್ನು ನನಗೆ ಆಭರಣವನ್ನು ಕೊಡಿಸ್ತೀಯೋ ಅದನ್ನು ನಾನು ಹಾಕೋತೀನಿ ಅಂತ ಹೇಳಿ ಹೇಳ್ತಾಳೆ. ನೆಕ್ಸ್ಟು ನಂಜಿ ಏನು ಮಾಡ್ತಾಳೆ ಅಂತಂದರೆ, ಅಪ್ಪ ತನಗೆ ಆಭರಣಗಳನ್ನು ಒಡವೆಯನ್ನು ಮಾಡಿಸ್ತೀನಿ ಅನ್ನೋದನ್ನು ತನ್ನ ಮಗಳಿಗೆ ಹೇಳೋದಕ್ಕೆ ಹೋಗ್ತಾಳೆ. ಹೇಳೋದಕ್ಕೆ ಹೋದಾಗ ಅವಳು ಏನು ಮಾಡ್ತಾರೆ ಅಂತಂದರೆ, ನೋಡಮ್ಮ, ನಿಮ್ಮಪ್ಪ ನನಗೆ ಸಣ್ಣ ಗುಂಡು ಬೇಕೋ ದೊಡ್ಡ ಗುಂಡು ಬೇಕೋ ಗುಂಡು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇವಾಗ ಅರ್ಹದ ಹುಡುಗಿನೂ ಅಲ್ಲ, ಪ್ರಾಯದ ಹುಡುಗಿನೂ ಅಲ್ಲ ಅಲ್ವಾ, ಇವಾಗ ಆಲ್ರೆಡಿ ನನಗೆ ಮುಪ್ಪು ಬಂದುಬಿಟ್ಟಿದೆ ಅಂತಂದರೆ ವಯಸ್ಸಾಗ್ತಾ ಇದೆ. ಅದಕ್ಕೆ ನಾನೇನಂತಂದರೆ
ಸರಿ ನೀವು ಯಾವ್ದು ಮಾಡಿಸ್ತೀರೋ ಅದನ್ನು ಹಾಕೋತೀನಿ ಅಂತ ಹೇಳಿದ್ನಮ್ಮ ಅಂತ ಹೇಳಿ ಮಗಳಿಗೆ ಹೇಳಿದ್ದಾಳೆ. ಈಗ ಮಗಳು ಏನಾಗಿದ್ದಾಳೆ ಅಂತಂದರೆ ಅಪ್ಪ ಮತ್ತು ಅಮ್ಮನರಂತೆಯೇ ಅವಳು ಸಹ ಕಿವುಡಿಯಾಗಿದ್ದಾಳೆ. ಆದ್ದರಿಂದ ಅವಳಿಗೇನು ಅನಿಸಿದೆ, ಅರೆಯ ಪರಾಯ ಪ್ರಾಯ ಅಂತಿದ್ದಂಗೆ ಇವಳು ನಾನು ಮದುವೆಗೆ ಬಂದಿರೋ ವಯಸ್ಸಿನ ಹುಡುಗಿ ಆದದ್ದರಿಂದ ನನಗೆ ಏನು ಮಾಡ್ತಾ ಇದ್ದಾರೆ, ಗಂಡನ್ನು ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮ್ಮ ಕೇಳ್ತಾ ಇದ್ದಾಳೆ, ಅರೆಯದವನು ಬೇಕಾ ಅಂದರೆ ಚೆನ್ನಾಗಿದ್ದಂತಹ ವಯಸ್ಸಿನವನು ಬೇಕಾ, ಪ್ರಾಯದವನು ಬೇಕಾ ಅಥವಾ ಮುದುಕ ಬೇಕಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಇವಳು ಮತ್ತೆ ಏನು ಹೇಳ್ತಾಳೆ ಅಂತಂದರೆ, ನೋಡಮ್ಮ, ನೀವು ಮುದುಕನಿಗಾದರೂ ಮದುವೆ ಮಾಡಿರಿ ಅಥವಾ ಪ್ರಾಯದವನಿಗಾದರೂ ಮದುವೆ ಮಾಡಿ, ನೀವು ಒಪ್ಪಿ ಮದುವೆ ಮಾಡಿ ಯಾರನ್ನು ಮದುವೆ ಆಗುವಂತಿರೋ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಮತ್ತು ಹುಡುಗಿ ತನಗೆ ಮದುವೆ ಮಾಡ್ತಾರೆ ಅನ್ನೋ ವಿಚಾರವನ್ನು ಈಗ ತನ್ನಲ್ಲಿದ್ದಂಥ ಅಜ್ಜಿಗೆ ಹೇಳೋದಕ್ಕೆ ಹೋಗ್ತಾಳೆ. ಅಲ್ಲಿ ಬಂದು ಅಜ್ಜಿ ಈ ವರ್ಷ ನನಗೆ ಮದುವೆ ಮಾಡ್ತಾರೆ, ಅದಕ್ಕೆ ಅಮ್ಮ ನನ್ನ ಕೇಳ್ತಾ ಇದ್ದಾಳೆ, ವಯಸ್ಸಾದವನಿಗೆ ಮದುವೆ ಮಾಡಲೋ ಅಥವಾ ಪ್ರಾಯದ ವಯಸ್ಸಿನವನಿಗೆ ಅಥವಾ ಮುದುಕನಿಗೆ ಮದುವೆ ಮಾಡಲೋ ಅಂತ ನನ್ನನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿ, ಮತ್ತು ಅದಕ್ಕೆ ನಾನು ಏನಂದೆ ಅಂತಂದರೆ, ನೀವು ವಯಸ್ಸಾಗಿರೋನ್ಗಾರು ಮದುವೆ ಮಾಡಿ ಅಥವಾ ಮುದುಕ ಆಗಿರೋನ್ಗಾರು ಮದುವೆ ಮಾಡಿ, ನಾನು ನೀವು ಯಾರನ್ನು ತೋರಿಸ್ತೀರೋ ಅವ್ರಿಗೆ ಮದುವೆ ಆಗ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿನೂ ಏನಾಗಿರ್ತಾಳೆ ಅಂತಂದರೆ ಕಿವುಡಿ ಆಗಿರೋದ್ರಿಂದ ಅವಳಿಗೆ ಊಟದ ಸಮಯ ಆಗಿರುತ್ತೆ. ಹಂಗಾಗಿ ಮೊಮ್ಮಗಳು ಬಂದು ಈಗ ಊಟದ ಸಮಯ ಆಗಿರೋದ್ರಿಂದ ತಂಗ್ಳನ್ನ ತಿಂತೀಯೋ ಅಲ್ವಾ, ತಂಗ್ಳು ಮುದ್ದೆ ತಿಂತೀಯೋ ಅಥವಾ ಬಿಸಿದೇನಾದರೂ ಮಾಡಲೇನವ್ವ ಅಂತ ಕೇಳ್ತಾ ಇರ್ಬೋದು ಅಂದ್ಕೊಂಡು, ನಿನ್ನ ತಂಗ್ಳಿಟ್ಟಾದರೂ ಕೊಡು, ಬಿಸಿದಾದರೂ ಮಾಡು, ನಾನು ಈಗ ಊಟ ತಿನ್ನುವಂತಹ ಸಮಯ ಆಗಿದೆ, ನೀನು ಯಾವ್ದು ಕೊಟ್ಟರು ನಾನು ಏನು ಮಾಡ್ತೀನಿ ಅಂತಂದರೆ ಊಟ ಮಾಡೋದಕ್ಕೆ ರೆಡಿ ಆಗಿರ್ತೀನಿ ಅಂತ ಅಂತಾಳೆ. ಇನ್ನೊಂದು ಕಡೆ ಗಂಡಿನವರು ಗೌಡನ ಮಗಳ ನೋಡೋದಕ್ಕೆ ಮನೆಗೆ ಬಂದಿರ್ತಾರೆ. ಈಗ ಬಂದಂಥ ಸಂದರ್ಭದಲ್ಲಿ ತನ್ನ ಹೆಂಡತಿ ನಂಜಿ ಏನಿದ್ಲವಳು, ಹೀಗೆ ನಾವು ಏನಾದರೂ ಮಾತಾಡೋದು ಅಥವಾ ಜೋರಾಗಿ ಮಾತಾಡೋದ್ರಿಂದ ಏನಾಗ್ಬೋದು, ತಮ್ಮ ಎಲ್ಲರೂ ಕಿವುಡ್ರು ಅಂತ ಗೊತ್ತಾಗಿ ಮದುವೆ ಕ್ಯಾನ್ಸಲ್ ಆಗ್ಬೋದು, ಮತ್ತು ನಮ್ಮ ಮನೇಲಿ ಏನಾದರೂ ವಸ್ತುಗಳಿಲ್ಲ ಅಂತಂದರೆ ಇವರು ಬಡವರು ಅಂತ ಮದುವೆ ಕ್ಯಾನ್ಸಲ್ ಆಗ್ಬೋದು ಅಂತ ಗಂಡನನ್ನು ಸನ್ನೆ ಮಾಡಿ ಕರೀತಿದ್ದಾಳೆ. ಗಂಡನನ್ನು ಕರೆದು, ನೋಡ್ರಿ, ನಮ್ಮ ಹೆಣ್ಮಗಳನ್ನು ನೋಡೋದಕ್ಕೆ ಪಕ್ಕದ ಊರಿನ ನೆಂಟರು ಬಂದಿದ್ದಾರೆ ಅಲ್ವಾ, ಈಗ ಮನೇಲಿ ಸಾಮಾನಿಲ್ಲ ಅಂತಂದರೆ ಏನು ಮಾಡ್ಬೋದು, ನಮ್ಮ ಮದುವೆನ ಕ್ಯಾನ್ಸಲ್ ಮಾಡ್ಬೋದು. ಹಂಗಾಗಿ ಏನು ಮಾಡಿ ಅಂತಂದರೆ ಪೇಟೆಗೆ ಹೋಗಿ ಅಂತಂದರೆ ಯಾವ್ದಾರು ಸಿಟಿಗೆ ಹೋಗಿ 10 ರೂಪಾಯಿ ತಗೊಂಡೋಗಿ ಏನೇನು ಬೇಕು ಸಾಮಗ್ರಿಗಳನ್ನು ಮನೆಗೆ ತಗೊಂಬನ್ನಿ ಅಂತ ಗಂಡನಿಗೆ ಹೇಳ್ತಾಳೆ. ಇಲ್ಲಿ ಗೌಡ ಕಿವುಡ ಆಗಿರೋದ್ರಿಂದ ಅವ್ನಿಗೇನು ಕೇಳಿಸುತ್ತೆ ಅಂದರೆ, ನೋಡ್ದಾ, ನೀನು ಇರೋದ್ವರೆಗೂ ಅಂದರೆ ನೀನು ಎಲ್ಲಿವರೆಗೂ ಇರ್ತೀಯೋ ಅಲ್ಲಿವರೆಗೂ ನನ್ನ ಮದುವೆ ಆಗಲ್ಲ, 10 ರೂಪಾಯಿ ತಗೊಂಡೋಗಿ ದೇಶಾಂತರ ಹೋಗು, ಮಗಳು ಮದುವೆ ಆದಮೇಲೆ ಬಾ ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡು ಇವನೇನು ಮಾಡ್ತಾನೆ ಅಂತಂದರೆ, ನನಗೆ ಈ ಸುಖಕ್ಕೆ ಯಾಕೆ ಹೆಂಡತಿ ಮಕ್ಕಳು ಅಂತ ಹಳೇದೊಂದು ಕಂಬಳಿಯನ್ನು ಹೊತ್ಕೊಂಡು ಊರಿಂದ ಆಚೆ ಹೋಗ್ತಾನೆ. ಊರಿಂದ ಈಗ ಪಕ್ಕದೂರಿಗೆ ಕುಂಬಳಗೂಡಿಗೆ ಹೋದಾಗ ಮತ್ತೆ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಆಯಾಸಗೊಂಡು ಯಾವುದೋ ಒಂದು ಮರದ ಕೆಳಗಡೆ ಕೂತಿರ್ತಾನೆ. ಅಲ್ಲಿ ಕುಂಬಳಗೂಡಿನ ಊರಿನವರು ಕುರುಬಗೌಡರು ಅಂತಂದರೆ, ಕುರುಬರು ಅಂತಂದರೆ ಕುರಿಯನ್ನು ಕಾಯುವಂಥವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರ ಹತ್ರ 800 ಕುರಿಗಳಿರ್ತವೆ. ಅವರು 12 ಗಂಟೆ ಸರಿಯಾಗಿ ಊಟದ ಸಮಯ ಆಗಿರೋದ್ರಿಂದ ಎಲ್ಲರೂ ಊಟ ಮಾಡುವಂತಹ ಸಮಯ ಆಗಿರುತ್ತೆ. ಹಿಂಗಾಗಿ ಏನು ಮಾಡ್ತಾರೆ ಅಂತಂದರೆ, ನಾವು ಊಟಕ್ಕೆ ಹೋಗಬೇಕು, ಈ ಕುರಿಯನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ಹುಡುಕ್ತಿದ್ದಾಗ ಇವರ ಕಣ್ಣಿಗೆ ಗೌಡ ಸಿಗ್ತಾನೆ. ಹಂಗಾಗಿ ಗೌಡನ ಹತ್ರ ಬಂದು, ನೋಡಪ್ಪ, ನಾವೀಗ ಊಟಕ್ಕೆ ಹೋಗುವಂಥ ಸಮಯ, ನೀನು ನಮ್ಮ ಕುರಿಯನ್ನು ನಾವು ಊಟಕ್ಕೆ ಹೋಗಿ ಬರೋವರೆಗೂ ನೀನು ನೋಡಿಕೊಂಡ್ರೆ ಬಂದ ಮೇಲೆ ನಿನಗೊಂದು ಕುಂಟು ಕುರಿಯನ್ನು ಇಟ್ಕೊಡ್ತೀವಿ ಅಂತ ಮಾತಾಡ್ತಾರೆ. ಆದರೆ ಗೌಡ ಕಿವುಡ ಆಗಿರೋದ್ರಿಂದ ಅವ್ರು ಏನು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಮೇಲೆ ಕತ್ತನ್ನು ನೋಡ್ತಾ ಸುಮ್ಮನಾಗ್ಬಿಟ್ಟ. ಈಗ ಅವರು ಇವನು ಒಪ್ಪಿದ್ದಾನೆ ಅಂತ ತಿಳಿದು ಕುರಿಗೆ ನೀರನ್ನು ಕುಡಿಸಿ ಮತ್ತೆ ಏನು ಮಾಡಿದ್ರು ಅಂತಂದರೆ ಅವನ ಹತ್ರ ಕುರಿ ಬಿಟ್ಟು ಹೋಗಿದ್ದಾರೆ. ನಂತರ ಅವರು ಊಟ ಮಾಡ್ಕೊಂಡು ಬಂದು ಕುರಿಯನ್ನು ಲೆಕ್ಕ ಹಾಕ್ತಾರೆ. ಕರೆಕ್ಟಾಗಿ 800 ಕುರಿಗಳಿರ್ತವೆ. ಮತ್ತು ಇವನು ಹೇಳಿದ ಮಾತಿಗೆ ತಪ್ಪಿದರೆ ಸರಿಯಾಗಲ್ಲ ಅಲ್ವಾ, ಒಂದು ಕುಂಟು ಕುರಿಯನ್ನು ಹುಡುಕಿ ಗೌಡನಿಗೆ ಕೊಟ್ಟರು. ಈಗ ಗೌಡ ಏನು ಅನ್ನಿಸ್ತಾ ಇದೆ ಮನಸ್ಸಿನಲ್ಲಿ ಅಂತಂದರೆ, ನಾನು ಸುಮ್ಮನೆ ಕುರಿಯನ್ನು ನೋಡ್ತಿದ್ದೆ ಅಲ್ವಾ, ಇವ್ರು ಏನು ಅಂದ್ಕೊಂಡಿದ್ದಾರೆ, ನನ್ನ ಹತ್ರ ಕುರಿಯನ್ನು ಬಿಟ್ಟೋದ್ಮೇಲೆ
ಈ ಗೌಡನೇ ಕುರಿಯನ್ನು ಹೊಡೆದು ಕಾಲು ಮುರ್ತಿದ್ದಾರೆ ಅಂತ ಹೇಳಿ ಇವರು ಅದನ್ನು ನನ್ನ ಹತ್ರ ತಗೊಂಬರ್ತಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾನೆ. ಇವನು ಹೇಳ್ತಾ ಇದ್ದಾನೆ, ನೋಡ್ರಿ ನಾನು ನಿಮ್ಮ ಕುರಿಗೆ ಏನೂ ಮಾಡಿಲ್ಲ, ಏನನ್ನೂ ಹೊಡೆದಿಲ್ಲ, ನಾನು ನಿಮ್ಮ ಕುರಿ ಕಾಲನ್ನು ಮುರಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕುರಿ ಕಾಯೋರು ಕಿವುಡ ಆಗಿರೋದ್ರಿಂದ, ಕುರುಬಗೌಡರು ಕಿವುಡರಾಗಿರೋದ್ರಿಂದ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಂದರೆ, ನೋಡು ಇವನು ಕುಂಟಾಗಿರೋ ಕುರಿ ಬೇಡ, ಚೆನ್ನಾಗಿರೋ ದಷ್ಟಪುಷ್ಟವಾದ ಕುರಿಯನ್ನು ಕೇಳ್ತಾ ಇದ್ದಾನೆ ಅಂತ ಹೇಳಿ ಇಬ್ಬರಿಗೂ ಏನಾಗುತ್ತೆ, ಜಗಳ ಆಗುತ್ತೆ. ಈಗ ನೋಡಪ್ಪ, ನಾನು ನಿಮ್ಗೆ ಹೆಂಗೆ ಹೇಳಿದ್ವಿ, ಕುರಿಯನ್ನು ನೋಡಿಕೊಂಡ್ರೆ ಕುಂಟು ಕುರಿ ಕೊಡ್ತೀವಿ ಅಂತ ಹೇಳಿದ್ವಿ, ನೀನು ಯಾಕೆ ಚೆನ್ನಾಗಿರೋ ಕುರಿಯನ್ನು ಕೇಳ್ತಾ ಇದೀಯ ಅಂತ ಕುರುಬಗೌಡರು ಅಂದರೆ ಕುರಿ ಕಾಯೋರು ಪ್ರಶ್ನೆ ಮಾಡಿದ್ರೆ, ಇವನಿಗೇನು ಅನ್ನಿಸ್ತಾ ಇದೆ, ಇಲ್ಲ ಸ್ವಾಮಿ ನಾನು ಕಲ್ಲಿಂದ ಹೊಡೆದಿಲ್ಲ ಅಲ್ವಾ, ಕೋಲಿಂದ ಹೊಡೆದಿಲ್ಲ, ಅದೇನಾಗಿದೆಯೋ ಗೊತ್ತಿಲ್ಲ, ನಾನು ಅದನ್ನು ಮುಟ್ಟು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಇಬ್ಬರಲ್ಲಿ ಜಗಳ ಶುರುವಾಗ್ಬಿಟ್ಟಿದೆ. ಇದನ್ನೇ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗದೆ, ಬನ್ನಿ ಇದನ್ನು ನ್ಯಾಯ ತೀರ್ಮಾನ ಮಾಡೋಣ ಅಂತ ಹೇಳಿ ಇಬ್ಬರು ಏನು ಮಾಡ್ತಾರೆ, ಶಾನ್ಭೋಗ್ರು ಅಂದರೆ ಊರಿನ ಮುಖ್ಯಸ್ಥರಾದ ಶಾನ್ಭೋಗ್ರ ಹತ್ರ ಬರ್ತಾರೆ. ಶಾನ್ಭೋಗ್ರ ಹತ್ರ ಬಂದ ತಕ್ಷಣ ಅವರು ಮತ್ತೆ ಶಾನ್ಭೋಗ್ರು ಅದರಲ್ಲಿ ಕಿವುಡರಾಗಿರೋದ್ರಿಂದ ಅವರಿಬ್ಬರೂ ಜಗಳ ಮಾಡ್ತಿರೋದು ಇವ್ರಿಗೆ ಬೇರೆ ಥರ ಕಾಣಿಸುತ್ತೆ. ಶಾನ್ಭೋಗ್ರು ಏನು ಮಾಡ್ತಾರೆ ಅಂತಂದರೆ, ಅವತ್ತು ಪೂಜೆಗೆ ವಾರ ಆಗಿರೋದ್ರಿಂದ ದೇವರ ಪೂಜೆಗೆ ತುಳಸಿಯನ್ನು, ರಸ್ತೆಯ ಬದಿಯಲ್ಲಿರುವಂತಹ ತುಳಸಿಯನ್ನು ಕೊಯ್ದು ಪೂಜೆ ಮಾಡೋದಕ್ಕೆ ಅದನ್ನು ಎಲೆಯನ್ನು ಬಿಡಿಸ್ತಾ ಇರ್ತಾರೆ. ಇವರು ಇಬ್ಬರು ಮಾತಾಡ್ಕೊಂಬರೋದು ಇವ್ರಿಗೆ ಏನಂತ ಅನಿಸುತ್ತೆ ಅಂತಂದರೆ, ಇವರು ನಾನು ತುಳಸಿಯನ್ನು ಕುಯ್ತಾ ಇರೋದ್ರಿಂದ ಇವರು ನನ್ನ ಹತ್ರನೇ ಜಗಳ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಈಗ ಇಬ್ಬರು ಕುರುಬಗೌಡರು ಮತ್ತು ಊರಿನ ಗೌಡ ಇಬ್ಬರು ಬಂದು ಹೇಳ್ತಾರೆ, ಸ್ವಾಮಿ ನಾನು ಕುರಿಯನ್ನು ಏನೂ ಮಾಡಿಲ್ಲ, ಆದರೂ ಇವರು ಕಾಲು ಮುರಿದಿದ್ದೀಯಾ ಅಂತ ಹೇಳಿ ನನ್ನನ್ನು ಕೇಳ್ತಾ ಇದ್ದಾರೆ ಅಂತ ಗೌಡ ಹೇಳಿದ್ರೆ, ಕುರುಬರು ಅಂದರೆ ಕುರಿ ಕಾಯುತ್ತಿದ್ದವರು ಏನು ಹೇಳ್ತಿದ್ದಾರೆ, ನೋಡಿ ಸ್ವಾಮಿ ನಾವು ಇವನಿಗೆ ಕುರಿಯನ್ನು ನೋಡಿಕೊಂಡ್ರೆ ಒಂದು ಕುಂಟು ಕುರಿ ಕೊಡ್ತೀವಿ ಅಂತ ಹೇಳಿದ್ವಿ, ಇವನು ನೋಡಿದ್ರೆ ಇವಾಗ ಚೆನ್ನಾಗಿರೋ ಕುರಿಯನ್ನು ಕೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಇಬ್ಬರ ಮಾತು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವರು ಕಿವುಡರಾಗಿರೋದ್ರಿಂದ ಶಾನ್ಭೋಗ್ರು ಏನಂತಿದ್ದಾರೆ, ಯಾಕ್ರೋ ತುಳಸಿ ಕುಯ್ಯೋದನ್ನು ಬೈತೀರಾ ಅಲ್ವಾ, ಯಾಕೆ ತುಳಸಿ ಕುಯ್ಯೋದನ್ನು ನೀವು ತಪ್ಪು ಅಂತ ಹೇಳ್ತೀರಾ, ನೀವೇನು ನಿಮ್ಮ ಮನೆಯವರೇನು ಇದನ್ನು ತುಳಸಿನ ಬೆಳೆಸಿದಾರಾ, ಇಲ್ಲ ಅಲ್ವಾ, ನಾನು ರಸ್ತೆಯಲ್ಲಿರೋದು ಕುಯ್ದರೆ ನಿಮಗೆಲ್ಲ ರೈತರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಶಾನ್ಭೋಗ್ರು ಒಂಥರ ಕೀಳಾಗ್ಬಿಟ್ಟಿದ್ದೀವಿ, ಭಾಳ ಸರಳವಾಗಿ ಆಗ್ಬಿಟ್ಟಿದ್ದೀವಿ ಅಲ್ವಾ ಅಂತ ಹೇಳಿ ಅವರಿಬ್ಬರಿಗೂ ಬೈತಾನೆ. ಆದರೆ ಇಲ್ಲಿ ಗೌಡ ಹೇಳೋದು ಕುರುಬರಿಗೆ ಅರ್ಥ ಆಗ್ತಾಯಿಲ್ಲ, ಕುರುಬಗೌಡರಿಗೆ ಅರ್ಥ ಆಗ್ತಾಯಿಲ್ಲ, ಮತ್ತು ಶಾನ್ಭೋಗ್ರಿಗೂ ಅರ್ಥ ಆಗ್ತಾಯಿಲ್ಲ. ಈ ಮೂರು ಜನನೂ ಏನಾಗಿದ್ದಾರೆ, ಕಿವುಡರಾಗಿದ್ದಾರೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಶಾನ್ಭೋಗ್ರು ಏನು ಮಾಡ್ತಾರೆ ಅಂತಂದರೆ, ಇವ್ರು ಹೀಗೆ ಬಿಟ್ಟರೆ ಗಲಾಟೆ ಮಾಡ್ತಾರೆ ಅಂತ ಹೇಳಿ, ಬನ್ನಿ ನಿಮಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಂತ ಮನೆ ರೂಮ್ಗೆ ಒಂದು ಕೊಠಡಿಗೆ ಕರ್ಕೊಂಡೋಗಿ ಅಲ್ಲೇನು ಮಾಡ್ತಾರೆ ಅಂತಂದರೆ, ಒಂದು ದೊಣ್ಣೆ ತಗೊಂಡು ಇಬ್ರಿಗೂ ಚೆನ್ನಾಗಿ ಹೊಡಿತಾರೆ. ಎಷ್ಟು ಚೆನ್ನಾಗಿ ಹೊಡಿತಾರೆ ಅಂತಂದರೆ, ಅವ್ರು ಹೊಡೆಯೋ ಏಟಿಗೆ ಇಬ್ಬರು ತಾಳ ಹಾಕ್ಬೋದಾಯಿತು ಅಂತಂದರೆ ನೃತ್ಯ ಮಾಡಿಬಿಡ್ಬೋದಾಯಿತು. ಅವರು ಕಿರ್ಚಾಡ್ತಾ ಇದ್ದಾರೆ, ಅಂತ ಕಿರ್ಚಾಡ್ತಾ ಇದ್ದಾರೆ. ಇವರು ಟಮಟೆ ಏಟು ಹೆಂಗೆ ಹೊಡಿತಾರೋ ಹಂಗೆ ಅವರು ಹೊಡಿತಾ ಇದ್ದಾರೆ. ಅವರು ಟಮಟೆ ಏಟು ಕುಣಿಯೋ ಥರ ಕುಣಿತಾ ಇದ್ದಾರೆ. ಹೀಗೆ ಚೆನ್ನಾಗಿ ವಧೆ ಬಿದ್ದ ನಂತರ ಅವರಿಬ್ಬರಿಗೆ ಏನಾಗಿದೆ ಅಂತಂದರೆ, ಕಿವುಡು ಅಲ್ಲೇ ಹೋಯ್ತು ಅಂತ. ಅಂದರೆ ತಪ್ಪನ್ನು ತಿಳಿದಾಗ ಅದಕ್ಕೆ ಶಿಕ್ಷೆ ಬಂದರೆ ತಪ್ಪು ಹೆಂಗೆ ಅರ್ಥ ಆಗುತ್ತೆ ಅನ್ನೋದು ಈ ಕಿವುಡರಲ್ಲಿ ನಾವು ಕಾಣ್ಬೋದು. ಧನ್ಯವಾದಗಳು.